ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಶ್ರೀ ನಾಗಣ್ಣ ಬಾಣಸವಾಡಿ ಮತ್ತು ದಿವಂಗತ ಶ್ರೀ ಶಿವಣ್ಣರವರ ಸ್ಮರಣಾರ್ಥ ಸಾಧಕರಿಗೆ ಸನ್ಮಾನ ಮತ್ತು 2023-24ನೇ ಸಾಲಿನ SSLC ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು. ಸರಿ ನೋಡಿ. ಇಪ್ಪತ್ತ್ಮೂರು 24ನೇ ಸಾಲಿನ SSLC ಪರೀಕ್ಷೆ ಮತ್ತು ಪದವಿ ಪೂರ್ವ ಶಿಕ್ಷಣ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಹಾಗೂ ಈ ಒಕ್ಕಲಿಗರ ಸೇವಾ ಟ್ರಸ್ಟನ್ನು ಭಾಳ ಶಕ್ತಿಯುತವಾಗಿ ಹೋರಾಟದ ಮೂಲಕ ಕಟ್ಟಿ ತಮ್ಮ ಜೀವನವನ್ನೇ ಸಂಘಟನೆಗಾಗಿ ಮತ್ತು ಸಮಾಜದ ಸೇವೆಗಾಗಿ ಮುಡಿಬಿಟ್ಟಂತಹ ದಿವಂಗತ ಶ್ರೀ ನಾಗಣ್ಣ ಬಾಣಸವಾಡಿಯವರ ಸ್ಮರಣೆ ಹಾಗೂ ಮತ್ತೋರ್ವ ಹಿರಿಯರಂಥ ಶ್ರೀ ಶಿವಣ್ಣರವರ ಸ್ಮರಣೆಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಇಷ್ಟೊಂದು ಕಷ್ಟಪಡ್ತಾರೆ, ಇವ್ರು ಯಾಕೆ ಇದೆಲ್ಲ ಉಸಾಬಲಿ, ಇದನ್ನು ಮಾಡೋದ್ರಲ್ಲಿ ಇವ್ರೇನು ಲಾಭ ಇಲ್ವಲ್ಲ, ಆದರೂ ಇಷ್ಟೆಲ್ಲ ಮಾಡ್ತಾರಲ್ಲ, ಸಾಕಷ್ಟು ಸಂಘಟನಾತ್ಮಕವಾಗಿ ಸೇವಾ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂತಂದಾಗ ನನ್ನ ಕಣ್ಣಿಗೆ ನಮ್ಮ ಕೃಷ್ಣವ್ರು ಇರ್ಬೋದು, ನಮ್ಮ ಬಸವಣ್ಣವರು ಕೃಷ್ಣೇಗೌಡರು ಇರ್ಬೋದು, ವಿಶೇಷವಾಗಿ ನಮ್ಮ ಕೇರಪೇಟೆ ಬಸವೇಗೌಡರು ಈ ಘಟಕದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸಹೋದರಿ ಸುಜಾತ ಅಕ್ಕ ಅವರು ಕೃಷ್ಣ ಅವರು ಕೂಡ ಅಷ್ಟೇ ಎಲ್ಲರೂ ಸಂಘಟನೆ ಮಾಡೋದು, ಮುಂದಕ್ಕೆ ಬಂದು ಧೈರ್ಯವಾಗಿ ಮುಂದೋಗಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ನನ್ನ ಕರೆಗೆ ಬಂದಾಗ ಹೇಳಿದೆ, ಸ್ವಲ್ಪ ಅವ್ರಿಗೆ ಹರ್ಟ್ ಕೂಡ ಆಗಿರ್ಬೋದು ಅನಿಸುತ್ತೆ. ನಾನು ಮೊದಲಿಗೆ ಅವರ ಆಹ್ವಾನವನ್ನು ಕ್ಯಾಶುಯಲ್ ಆಗಿ ಓಪನ್ ಆಗಿ ರಿಸೀವ್ ಮಾಡಿಲ್ಲ. ಐ ವಾಸ್ ಸ್ಟ್ರಾಂಗ್ಲಿ ಅಪೋಸ್ ಫ್ರಮ್ ಮೈ ಹಾರ್ಟ್. ನೋಡಿ, ಸುಮ್ಮನೆ ಸಣ್ಣ ಕಾರ್ಯಕ್ರಮ ಮಾಡಿ ನೀವು ಏನು ಸಾರ್ಥಕ ಪಡ್ಕೊತೀರಿ ಅಂತ ಫಸ್ಟ್ ಎಲ್ಲಿರ್ಬೋದು, ಯಾರಾದ್ರೂ ಡಿಸ್ಕಷನ್ ಕೂಡ ಮಾಡಿರ್ಬೋದು ಒಂದು ವಿಷಯನ. ಸೊ ಈ ಎಲ್ಲ ಸಂಘಟನೆಯವರು ಮತ್ತು ಈ ಸಂಘಟನೆಗೆ ಪೂರಕವಾಗಿರುವಂಥ ವೇದಿಕೆ ಮೇಲೆ ಗಂಡಿದ್ರೆ ಅವರೆಲ್ಲರೂ ಕೂಡ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಹಾಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಲಿಕ್ಕೆ SSLC ಪರೀಕ್ಷೆ ಮತ್ತು ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವಂಥ ಮಕ್ಕಳು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಚಿಕ್ಕವರು ನಿಮಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ತಂದೆ ತಾಯಿಗಳು ಪೋಷಕರು ಕೂಡ ಬಂದಿದ್ದೀರಿ. ಈ ಸಭೆಯಲ್ಲಿ ನಾನು ಬಹಳ ಗಮನಾರ್ಹವಾದ ವಿಷಯಗಳನ್ನ ಇಡಲಿಕ್ಕೆ ನಿಮ್ಮ ಅನುಮತಿ ಕೇಳ್ತಾ ಇದ್ದೇನೆ, ಮತ್ತೆ ಕಾಂಟ್ರವರ್ಸಿ ಮಾಡಬಾರ್ದು. ನಾನು ಓಪನ್ ಆಟಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಮೊದಲೇ ಬೇಡ ಸರ್, ನೀವು ಇಷ್ಟು ಮಾತ್ರ ಕ್ಯಾಶುಯಲ್ ಮಾತಾಡಿ ಅಂದರೆ ಮಾತ್ರ ಅಲ್ಲಿ ಮುಗಿಸ್ತೀನಿ. ಅದರ್ವೈಸ್ ಫ್ರಮ್ ಮೈ ಹಾರ್ಟ್ ಐ ವಾಂಟ್ ಎಕ್ಸ್ಪ್ರೆಸ್ ಸಮಥಿಂಗ್. ನೀವು ಪರ್ಮಿಷನ್ ಕೊಡಬೇಕು ಅಧ್ಯಕ್ಷರು. ನಮ್ಮ ಗೌಡರು ಕೂಡ ಬೆಂಗಳೂರು ಬಂದವರು ಮೊನ್ನೆ ನಮ್ಮ ಸ್ವಾಮೀಜಿ ಹೇಳಿದ್ರು, ಹುಟ್ಟು ಹೋರಾಟಗಾರನಪ್ಪ ಅಂತ ಹೇಳಿದ್ರು. ಹುಟ್ಟು ಹೋರಾಟಗಾರ ಏನಾದ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದರೆ ತನ್ನ ಜೇಬಲ್ಲಿರೋ ದುಡ್ಡು ಹಾಕೊಂಡು ಓಡಾಡ್ತಾರೆ ಅಂತ ಹೇಳಿ ಗೌಡ ಬಗ್ಗೆ ಫಸ್ಟ್ ವಿಷಯ ಇವತ್ತು ನೋಡಿ. ಚಂದ್ರಶೇಖರ್ ಸರ್ ಕೂಡ ಇದ್ದಾರೆ, ಹಿರಿಯ ರೈತ ಹೋರಾಟಗಾರ, ಎಲ್ಲರೂ ಇದ್ದೀರಿ. ಒಬ್ಬರೆಲ್ಲ ಒಂದೊಂದು ರೀತಿಯಲ್ಲಿ ಸ್ಟಾಲ್ ಮಾತಾಡ್ಬೋದಾ?